ಅಮ್ಮ ಯಾವಾಗ ಬಂದಮ್ಮ ಟ್ರಿಪ್ಪಿಂದ? ಓಹೋಹೋಹೋ! ಏನ್ ಹಿಂಗೆಲ್ಲ ಫುಲ್ ಮಿಂಚಿಂಗ್ ಆಗ್ಬಿಟ್ಟಿದೀಗ? ನಂದಿರ್ಲಿ, ನೀನೇನ್ಲ ಈ ನಡುವೆ ಫುಲ್ ಮಿಂಚಿಂಗ್ ಆಗೋಗ್ಬಿಟ್ಟಿದೀಗ. ಏ ನಂದೇನಮ್ಮ ಮಿಂಚಿಂಗು ನಿಮ್ಮಷ್ಟೇ ಇಲ್ಲ ಬಿಡು. ನಿಮ್ದೇನಮ್ಮ ಫುಲ್ ಮಿಂಚಿಂಗು. ಹಾ? ಏನ್ ಇಸೊಂದ್ ಮಿಂಚಿಂಗು. ಹಾ? ಓಹ್! ಟ್ರಿಪ್ ಎಲ್ಲ ಸಂದಾಕಿತ್ತಾ? ಹಾ? ಓಹ್! ಸರಿಯಾಗಿ ಮಜಾ ಮಾಡಿದ್ದೀಯ ಟ್ರಿಪ್ಪಾಗ ಅಲ್ವೇ? ನನಗೆ ಗೊತ್ತು ಬಿಡು. ಸೂಪರ್ ಆಗಿ ಇರ್ತದೆ. ಮಜಾ ಮಾಡ್ಕೊಂಡಿರ್ತೀಯ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಟ್ರಿಪ್ ಯಾವಾಗಮ್ಮ? ನಿನ್ ತಿಥಿ ಆದ್ಮೇಲೆ ನೀನ್ ನೆಕ್ಸ್ಟ್ ಟ್ರಿಪ್ ಹೋಯ್ತೀನಿ ನಾನು. ಅಮ್ಮೋ ಇದೇನಮ್ಮ ಮಗುನ್ ಮುಂದೆ ಮಗುನ ಹತ್ರ ಮಾತಾಡೋ ಮಾತೇನಮ್ಮ ಇದು? ಇದೇನಮ್ಮ ಹಿಂಗೆ ಹೇಳ್ತಾ ಇದೀಗ ನೀನು? ಹಾ? ಎಂತ ಮಾತು ಹೇಳ್ತಿದೀಗಮ್ಮ ನೀನು? ಮಗುನ ಹತ್ರ ಮಾತಾಡೋ ಮಾತೇನಮ್ಮ ಇದು? ನಾನು ತಿಥಿ ಆದ್ಮೇಲೆ ಹೋಯ್ತೀನಿ ಅಂತ ಹೇಳ್ಬಿಟ್ಟು ನೋಡ್ದೇನೆ ನಮ್ಮಮ್ಮ ಹೆಂಗ್ ಮಾತಾಡ್ತದೆ ಅಂತ ಹೇಳ್ಬಿಟ್ಟು. ಹಾ? ನೋಡು. ನನ್ನ ಸಾವೇನಿಯ ಬಯಸ್ತೀಯಲ್ಲ ನೀನು ಎಂತೊಳಿರ್ಬೇಡ ಹೇಳು. ಯಾಕೆ ಟ್ರಿಪ್ಪಿಗೆ ಏನಾರ ಪ್ರಾಬ್ಲಮ್ ಆಯ್ತಾ ಏನು? ಹಾ? ಏನಾಯ್ತು? ಅಡಿಕೆ ದುಡ್ಡು ತೆಂಗಿನ ದುಡ್ಡು ಏನ್ ಮಾಡ್ದೆ? ಅಯ್ಯೋ ಈ ಈ- ಈ- ಇದೇನ್ ಹಿಂಗ್ ಕೇಳ್ತಾ ಇದೀಗ? ಅಡಕೆದು ತೆಂಗಿನ ದುಡ್ಡು ಇರ್ತದೆ ಮನೆಗೆ ಇರ್ತದೆ. ಹೌದಾ? ಹೋಗ್ ತಗೊಂಬಿಟ್ ಬಾ. ಬೇಕು. ಯಾಕ್ಲಾ ಯಾಕ್ಲಾ ಮಕ ಹಂಗೊಳ್ಳೆ ಹಳ್ಳೆಣ್ಣೆ ಕುಡ್ದೋನಂಗ್ ಮಾಡ್ಕೊಂಬಿಟ್ಟಿದೀಗ? ಹಾ? ಹೇಳ. ಏನ್ ಮಾಡ್ತಿದೀಗ ಅಂತ ಹೇಳ್ಬಿಟ್ಟು ಯಾಕ್ಲಾ ನಾನು ಸೊಸೆಗೆ ಹೇಳ್ದಿದ್ದಂಗೆ ನೀನು ಅಡಿಕೆ ತೆಂಗು ಎಲ್ಲನೂ ಹೇಳ್ದಿದ್ದಂಗೆ ನೀ ಮಾರಾಕ್ ಬಿಟ್ಟಂತೆ. ಯಾಕ್ಲಾ ಮಾರಾಕ್ದೆ? ಆ, ಅಯ್ಯೋ ಅಮ್ಮ ಹೇಳೋಣ ಅಂತ ಅನ್ಕೊಂಡಿದ್ದೆ ಕಣಮ್ಮ. ಹೇಳ್ಬೇಕಿತ್ತು ಅಮ್ಮ ಮರ್ತೋಗ್ಬಿಟ್ಟೆ. ಇನ್ನೇನು ಇವಳು ಮಾರಿದ್ರೇನು ನಾನು ಮಾರಿದ್ರೇನು ಎಲ್ಲನೂ ಒಂದೇ ಅಲ್ವೇನಮ್ಮ. ನಮ್ಮ ಮನೆ ಅಂದಮೇಲೆ ನಮ್ಮ ತೋಟ ಅಂತಂದ್ಮೇಲೆ ಇನ್ನಿಬ್ರಾಗ ಇನ್ನು ಯಾರು ಮಾರಿದ್ರೆ ಏನಮ್ಮ ಆಯ್ತದೆ? ಇಬ್ರು ಒಂದೇ ಅಂತಂದ್ಮೇಲೆ ಇನ್ನು ಮಾರ್ಬಿಟ್ಟು ಇನ್ನೇನಮ್ಮ ಇನ್ನು ಹಂಗು ಹಿಂಗು ಅಂತ ಇದು ಮಾಡೋಕ್ಕಾಯ್ತದೇನಮ್ಮ? ಎಲ್ಲ ಒಂದೇನೆ ನೀಯ. ಅದ್ ಹೆಂಗ್ ಎಲ್ಲನೂ ಒಂದೇ ಆಯ್ತದೆ? ತನಗೆ ಹೇಳ್ದಿದಂಗೆ ಯಾಕೆ ಮಾಡ್ದೆ? ದುಡ್ಡೇನ್ ಮಾಡ್ದೆ ಬೊಗಳು ಮುಚ್ಕೊಂಡು? ಇಲ್ಲ ಅಂತ ಹೇಳಿದ್ರೆ ನಿನ್ ತಿಥಿ ಮಾಡಾಕ್ ಬಿಡ್ತೀನಿ ಇವತ್ತು. ನೋಡು, ಇಷ್ಟ ದಿನ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೆ ಅಂತ ಹೇಳ್ಬಿಟ್ಟು ಇನ್ನು ಮುಂದೆ ಇರ್ತೀನಿ ಅಂತ ಅಲ್ಲ. ನಾನು ಇರೋದು ಇಲ್ಲ ಇನ್ನು ಮುಂದೆ. ಏನ್ ಮಾಡ್ದೆ ಬೊಗಳೋ ನಾಯಿ? ಏನ್ ಮಾಡ್ದೆ? ಏಯ್ ಗಂಡನ ರೆಸ್ಪೆಕ್ಟ್ ಕೊಡ್ದಂಗೆ ಮಾತಾಡ್ತಾ ಇದ್ದೀಗ ನೀನು? ಹಾ? ನನ್ನ ಹತ್ರ ನೀ ಎಷ್ಟು ಜೋರ ಮಾತಾಡ್ತಿದ್ದೀಗ ನೀನು? ಯಪ್ಪ ಅಮ್ಮ ಯಾಕಮ್ಮ ಹಿಂಗ್ ಹೊಡಿತಾ ಇದ್ದೀಗ? ನೋಡ್ಲಾ, ಸೊಸೆ ಏನೋ ಕೇಳ್ತಾವಳೆ, ಮರುವ ದಿನಗೆ ಕೇಳಿದು ಉತ್ತರ ಕೊಡು. ಅದು ಬಿಟ್ಬಿಟ್ಟು ಎಕ್ಸ್ಟ್ರಾ ಉತ್ತರ ಆಡ್ಕೊಂಡು ಎಕ್ಸ್ಟ್ರಾ ಉತ್ತರ ಕೊಡಕ್ ಬರ್ಬೇಡ. ಅವಳು ಏನ್ ಕೇಳ್ತಾವಳೆ? ನೀನ್ ಯಾಕೆ ಅವಳನ್ನ ಕೇಳ್ದಿದ್ದಂಗೆ ಮಾಡ್ದೆ? ನಿಮ್ಮ ಅಪ್ಪ ಸಂಪಾದನೆ ಮಾಡೋನಿಲ್ಲ ಅದನ್ನ? ಹಾ? ನಿಮ್ಮ ಅಪ್ಪ ಸಂಪಾದನೆ ಮಾಡಿರೋದು, ನಿಮ್ಮ ತಾತ ಸಂಪಾದನೆ ಮಾಡಿರೋದು? ಹೋಗ್ಲಿ ಬಿಡಪ್ಪ. ಅವ್ರ ಅಪ್ಪ ಸಂಪಾದನೆ ಮಾಡಿರೋದು ನಾನು ಅವ್ರು ಮಾರ್ಕೊಂಡವ್ನಿ. ಅವ್ರ ಅಪ್ಪ ಸಂಪಾದನೆ ಮಾಡಿರೋದು ಅವ್ರ ತಾತ ಸಂಪಾದನೆ ಮಾಡಿರೋ ಆಸ್ತಿ ಅಂತ ಹೇಳ್ಬಿಟ್ಟು ಯಾರ ಆಸ್ತಿ ಇಲ್ಲ ಅದು? ನೀನ್ ಎಂಡ್ರ ಆಸ್ತಿ. ನಿನ್ಗೆ ಯಾವ ಅಧಿಕಾರನೂ ಇಲ್ಲ ಅಂತದ್ರಾಗೆ ಕೇಳ್ದೆ ಯಾವಳನ್ನ ಕೇಳ್ಬಿಟ್ಟು ಮಾರಕದಲ್ಲ ನೀನು? ಬೇಕುಪ್ಪ. ಲೇ ನಾನೆಲ್ಲ ಓಡೋಗಲ್ಲ ಬುಡೆ. ಇದ್ಯಾಕೆ ಹಿಂದೆಗಡೆ ಒಬ್ರು ಮುಂದೆಗಡೆ ಬಂದ್ರು ನಿಂತ್ಕೊಂಡು ಹಿಂಗ್ ಲಾಕ್ ಮಾಡ್ಕೊತಾ ಇದ್ದೀರಾ? ನನಗೆ ನಿನ್ನ ಕತೆ ಪುರಾಣ ಅವೆಲ್ಲ ನನಗೆ ಬೇಕಾಗಿಲ್ಲ. ನಾನು ಕೇಳೋದನ್ನೂ ಇಲ್ಲ. ದುಡ್ಡು ಒಳಗಡೆ ಐತಾ ಇಲ್ವಾ? ನನಗೆ ನಿಜ ಮಾತ್ರ ಹೇಳಬೇಕು. ಅಡಿಕೆ ದುಡ್ಡು ಅಷ್ಟೊಂದು ದುಡ್ಡು, ತೆಂಗಿನ ದುಡ್ಡು ಎಲ್ಲ ಸೇರಿ ಹತ್ತತ್ರ ಏನಿಲ್ಲ ಅಂದ್ರೆ ಒಂದು 10 ಲಕ್ಷನಾದ್ರೂ ಬಂದಿರಬೇಕು. ಬಂದಿರ್ತದೆ. ಹೇಳು. ಏನು ಮಾಡಿದೆ ಕಾಸೆಲ್ಲನೂ ಅಂತ ಹೇಳು. ಕರೆಕ್ಟಾಗಿ ಹೇಳಲಿಲ್ಲ ಅಂತಂದರೆ ದೆಮ್ಗುಡ್ಸಾಕ್ಬಿಡ್ತೀನಿ ನಾನಂತೂ. ಇಷ್ಟು ದಿನ ನೋಡಿರೋ ನೀನು ಹೆಂಡ್ತಿನೇ ಬೇರೆ, ಈಗ ನೋಡ್ತಾ ಇರೋ ನೀನು ಹೆಂಡ್ತಿನೇನಿಯ ಬೇರೆ. ಗ್ರಾಚಾರ ಕೆಟ್ಟೈತಿ ಅಂದರೆ ಮಾತಾಡು. ನಿಜ ಮಾತ್ರ ಹೇಳ್ಬೇಕು ಅಷ್ಟೇ ನಿನಿಯ. ಬೊಗಳಲೇ ಬೊಗಳ, ನಿಜ ಮಾತ್ರ ಬೊಗಳಬೇಕು. ಅದು ಬಿಟ್ಬಿಟ್ಟು ಏನಾರ ನೀನು ಸುಳ್ಳು ಪಳ್ಳು ಬೊಗಳದೆ ಅಂತಂದ್ರೆ ಮಗನೇ ನಾನೇ ಹಿಡ್ಕೊಂಡು ಒದ್ದಾಕ್ಬಿಡ್ತೀನಿ ಅಷ್ಟೇನಿಯ. ಎಲ್ಲ ಟೈಮಾಗೂ ನಮ್ಮ ಅಮ್ಮ ಸಪೋರ್ಟ್ ಮಾಡ್ತಾಳೆ ಅಂತ ನೀನು ಮನ್ಸಾಗೂ ಅನ್ಕೋಬೇಡ ನೀನು. ನಿಮ್ಮ ಅಮ್ಮ ಯಾವಾಗೂ ನಿನ್ನ ಕಡೆಗೆ ನೀನು ಸಪೋರ್ಟ್ ಮಾಡಲ್ಲ. ನಾನು ಯಾಯ್ದು ಪರ ನೀನಿಯ ಮಾಡೋದು. ಆ ಬಂಗಾರಮ್ಮನ ಮಗಳಿಗೂ ಬಿಡು, ಅವರಂತೂ ಬಿಟ್ಟು ಕುಂತಿದ್ರು. ಅವ್ರಿಗೆ ಏನು ಮಾಡಿದ್ರು ಸುಮ್ಮನೆ ಇರ್ತಿದ್ದೆ. ಪಾಪ ಈ ಹುಡುಗಿ ನಿನ್ನೆ ನಂಬ್ಕೊಂಡು ಬಂದೈತಿ. ಅಷ್ಟು ಅಲ್ದಿದ್ದಂಗೆ ಏನಿಯ ಅವ್ರ ಅಪ್ಪನ ಮನೆಯಿಂದನೇ ಲಕ್ಷ ಕೋಟಿ ಆಸ್ತಿ ತಗೊಂಬಿಟ್ಟು ಬಂದೈತಿ. ಅಂಥದ್ರಾಗ ಅಂಥ ಹುಡುಗಿಗೆ ಏನಿಯ ಮೋಸ ಮಾಡ್ತಿದ್ದೀಗ ಅಂದರೆ ನಾನು ಯಾವತ್ತೂ ನಿನಗೇನು ಸಪೋರ್ಟ್ ಮಾಡೋಕ್ಕಿಲ್ಲ ಕಣ್ಮಗ. ನಾನು ಯಾವಾಗೂ ನನ್ನ ಸೊಸೆ ಕಡೆ ನೀನೇ ಸಪೋರ್ಟು. ಈಗ ಜಾಡ್ ಸೊದ್ಬಿಟ್ಟೆ ಅಂದರೆ ಹಿಂಗೆ ಚರಂಡಿಗೆ ಹೋಗಿ ಬಿದ್ದುಬಿಟ್ಟಿರ್ತೀಗ. ಹೇಳು ಕರೆಕ್ಟಾಗಿ ಹೇಳು. ಏನಾಯಿತು ಕಾಸೆಲ್ಲನೂ ಅಂತ ಹೇಳಿ ಸೊಸೆ ಮುಂದೆ ಬಾಯ್ಬಿಡು. ಇಲ್ಲ ಅಂದರೆ ದೊರುಮ್ದೇಟ್ ತಿಂದ್ಬಿಡ್ತೀಗ. ನಾನು ಈಗಲೇ ಹೇಳ್ತಾ ಇದ್ದೀನಿ. ಬಿಡ್ರಿ ಬಾಯ್ನ. ಯಾಕ್ರಿ ಸುಮ್ಮನೆ ನಿಂತ್ಕೊಂಡಿದ್ದೀರಾ? ಬಿಡ್ರಿ. ಹಾಂ? ಏನು ತೆಪ್ಪು ಕೆಲಸ ಮಾಡಿಲ್ಲ ತಾನೇ? ಒಳಗಡೆ ಇತ್ತಾನೆ ಕಾಸು? ಅಯ್ಯೋ ನಂದು ತೆಪ್ಪಾಯ್ತು, ಕ್ಷಮಿಸ್ಬಿಡು. ದಯವಿಟ್ಟು ತೆಪ್ಪಾಯ್ತು ನಂದು. ತೆಪ್ಪಾಯ್ತು. ಅದೇನು ಗೊತ್ತಾ, ನನ್ನ ಫ್ರೆಂಡು ಚಂದನ್ ಅಂತವನೇ, ಅವನೇ ನೆನೆಯ. ಅದು ನೋಡ್ಲಾ, ಬೆಂಗ್ಳೂರಿಗೆ ಹೋಗಿದ್ದಲ್ಲ ಮೊನ್ನೆ. ಯಾವಾಗ ನೋಡ್ಲಾ ಈ ಕುದುರೆ ರೇಸು ಇದ್ರಾಗ ಏನೋ ನೀನು ದುಡ್ಡು ಕೊಟ್ಟಿದೆ ಅಂತಂದರೆ 10 ಲಕ್ಷ, ನಿಂಗೆ 20 ಲಕ್ಷ 30 ಲಕ್ಷ ಆಗೋಗ್ಬಿಡ್ತದೆ. ನೀನು ಒಂದೇ ದಿನದಾಗೆ ನೀ ಲಕ್ಷ ಸಂಪಾದನೆ ಮಾಡ್ಕೋಬೋದು ಅಂತ ಹೇಳ್ದ. ನಾನು ಇಲ್ಲ ನನ್ನ ಕಾಸಿಲ್ಲ ಅಂತ ಹೇಳಿದ್ರೆ, ಈ ತೋಟ ಇಲ್ವೇನಿಲ್ಲ, ತೋಟದಾಗಿರೋ ಕಾಯಿಗಳೆಲ್ಲ ಮಾರ್ಬಿಡ್ಲಾ ಹಂಗೆ ಹಿಂಗೆ ಅಂತ ಹೇಳ್ದ. ನಾನು ಅದಕ್ಕೆ ಬಿಡು, ಲಕ್ಷ 10 ಲಕ್ಷ ಆಯ್ತದಲ್ಲ, 10 ಲಕ್ಷ 25 ಲಕ್ಷ ಆಯ್ತದಲ್ಲ, 25 ಲಕ್ಷ ಆದ್ಮೇಲೆ ತಂದ್ಬಿಟ್ಟು ನಿಂಗೆ ತೋರಿಸಿದ್ರೆ ಸುಮ್ಮನೆ ಆಯ್ತೀಯಾ? ಇವಾಗ ಏನಂತೆ ಬಿಡು ಅಂತ ಹೇಳ್ಬಿಟ್ಟು ನಾನು ಎಲ್ಲ ಮಾರ್ಬಿಟ್ಟೆ. ಒಂದೇ ದಿನಕ್ಕೆ ಮಾರ್ಬಿಟ್ಟು ಬೆಂಗ್ಳೂರಿಗೆ ಹೋಗ್ಬಿಟ್ಟು ಅಲ್ಲಿ ರೇಸ್ ಎಲ್ಲ ನಡೀತಾ ಇತ್ತಲ್ವ, ಕುದುರೆ ಓಡಿದ್ರೆ ಯಾವ್ದು ಓಡ್ತದೆ ಫಸ್ಟು ಅಂತ ಹೇಳ್ಬಿಟ್ಟು ಕೊಡ್ತಾರಲ್ಲ, ಹಂಗೆ ನಾನು ಕೊಟ್ಬಿಟ್ಟೆ ಕುದುರೆ ರೇಸ್ಗೆ. ಬರ್ತದೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆಯಿಂದ ಸಂಜೆ ಅಷ್ಟೊತ್ತಿಗೆ 10 ಲಕ್ಷನೂ ಹೋಗಿ ಹಾಕ್ಸ್ಕೊಬಿಡ್ತು.
ನಾನು ಹೇಳೋಕ್ಕಾಗ್ದಿದ್ದಂಗೆ ಬಿಡೋಕ್ಕಾಗ್ದಿದ್ದಂಗೆ ಯವ್ವ ಇನ್ನು ಯಾಕೆ ಸುಮ್ಮನೆ ನೆನೆಯ ನಿನಗೆ ಹೇಳಿದ್ರೆ ಉಗಿತೀಯ ಅಂತ ಹೇಳ್ಬಿಟ್ಟು ನಾನಂತೂ ಸುಮ್ಮನೆ ನೆನೆಯ ಆಗೋಗ್ಬಿಟ್ಟೆ. ಇಷ್ಟೇ ನೆನೆಯ ಆಗಿದ್ದು 10 ಲಕ್ಷನೂ ಗೋವಿಂದ. ಅಯ್ಯೋ ನಿಮ್ಮ ಮನ್ ಕೈಯಾಗ ಹೋಗ ಬೇವರ್ಸಿ ನನ್ನ ಮಗನೇ. ಯಮ್ಮ ಯಮ್ಮ ತಪ್ಪಾಯ್ತು ಅಂತ ಕೇಳಿದ್ನಲ್ಲ, ಇದು ಯಾಕಮ್ಮ ಹಿಂಗ್ ಹೊಡಿತಾ ಇದೀಯ ಬಿಡಮ್ಮ. ಯವ್ವ ಯವ್ವ ನನ್ ಸತ್ತೆ ಬಿಟ್ರಮ್ಮ. ಅಯ್ಯೋ ಕಂತ್ರಿ ನನ್ನ ಮಗನೇ, 10 ಲಕ್ಷ. ಹಾ, 10 ಲಕ್ಷನ ಒಂದೇ ದಿನ ಕಳೆದ್ಬಿಟ್ಟು ಬಂದೆ ಅಂತ ಹೇಳ್ತಾ ಇದೀಗಲ್ಲ. ಸೊಸೆ ಜುಟ್ಟಿಡ್ಕೊಂಡ ಕಂಬಕ್ಕೆ ನೀ ಪಟ 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 ಅಂತ ಗುದ್ಬಿಡು. ನನ್ನ ಮಗ ಜ್ಞಾನ ತಪ್ಪು ಕೆಳಗಡೆ ಬಿದ್ದೋಗ್ಬಿಡ್ಬೇಕು. ಲೋ ಅಪ್ಪಾರ ನನ್ನ ಮಗ, 10 ಲಕ್ಷಕ್ಕೇನು ಬೆಲೆ ಬೇಡವಾ? ಅದು ಏನಂತರ ಕುದುರೆ ಬಾಲು ಕಟ್ಬಿಟ್ಟು ಬಂದಿದ್ದೀಗಲ್ಲ ನೀನು. ನೀನು ಎಂಥ ನನ್ನ ಬಡ್ಡಿ ನನ್ನ ಮಗ ಇರಬೇಡ ಹೇಳು ನೀನು. ನೀನು ಹಾಳಾಗೋಗ, ನೀನು ಯಾಕೆ ಕೊಟ್ಟೋಗ, ನಿಂಗೆ ಬರಬಾರ್ದು ಬರ ಏನೆಲ್ಲ ಬಂದಿರೋದು ನಿಂಗೆ ದೊಡ್ಡಪ್ಪತ್ತು. ಹೋಗಿ 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 ಎಂಥ ಕೆಲಸ ಮಾಡ್ಬಿಟ್ಟಿದೀಗ ನೀನಂತೂ. ನಾಲಾಯಕ್ ಬಡ್ಡಿ ನನ್ನ ಮಗನೇ, 10 ಲಕ್ಷಕ್ಕೇನು ಬೆಲೆ ಬೇಡವೆಲ್ಲ ನಿಂಗೆ? ವರ್ಷಾನುಗಟ್ಲೆ ಬೆಳೆದಿರ ಅಡಕೆ ತೆಂಗುನ ಒಂದೇ ದಿನಕ್ಕೆ ಹೋಗ ಕುದುರೆ ಬಾಲು ಕೊಟ್ಬಿಟ್ಟು 10 ಲಕ್ಷ ಹೊಂಟೋಯ್ತು ಅಂತ ಹೇಳ್ತೀಗಲ್ಲ ನೀನು. ಇನ್ನು ಎಂಥ ನನ್ನ ಮಗ ಇರಬೇಡ ನೀನು. ಅಯ್ಯೋ ಅಯ್ಯೋ ಅಯ್ಯೋ, ನಾನೇನೋ ಬಿಡು ಸಂಸಾರ ಮಾಡ್ಕೊಂಡು ಸಂದಕವನೇ, ಗಂಡ ಏನ್ರು ಸಂದಕವ್ರೆ, ಟ್ರಿಪ್ ಹೊಡ್ಕೊಂಬಿಟ್ಟು ಓಡಾಡ್ಕೊಂಬಿಟ್ಟು ಬರೋಣ ಅಂತ ಹೇಳೋದ್ರೆ ಇಂಥ ಬಡ್ಡಿ ಕೆಲಸ ಮಾಡ್ತಿದ್ದೀಗಲ್ಲ ನೀನು. ಯವ್ವ ಯವ್ವ ಇದು ಯಾಕೆ ಇಬ್ರು ಸೇರ್ಕೊಂಡು ಹಿಂಗ್ ಹೊಡಿತಿದ್ರೆ? ಬುಡಿ ಮುಂದಿನ ವರ್ಷ ಬೆಳೆನಾಗ ಬರ್ತದಲ್ಲ, ಏನಾಗಕ್ಕಿಲ್ಲ. ಇದು ಯಾಕೆ ಹಿಂಗೆ ಹಾಕೊಂಡು ರುಬ್ತಾ ಇದ್ರೆ ನೀವು? ಅಯ್ಯಪ್ಪ, ನಂದೇನೋ ತಪ್ಪಾಯ್ತು ಅಂತ ಕೇಳಿದ್ನಲ್ಲ. ನನ್ನ ಮಗನೇ, 10 ರೂಪಾಯಿ ದುಡಿಯಕ್ಕೆ ನಿನಗೆ ಯೋಗ್ಯತೆ ಇಲ್ಲ. ನಿನಗೆ 10 ಪೈಸೆ ದುಡಿಯಕ್ಕೆ ನಿಂಗೆ ಯೋಗ್ಯತೆ ಇಲ್ಲ. ಅಂಥದ್ರಾಗೆ ಅಷ್ಟಿಷ್ಟೊಂದು ಲಕ್ಷ ಕಳೆದ್ಬಿಟ್ಟು ಬಂದಿದೆಯಲ್ಲ. ಯಾವ ಬೇವರ್ಸಿ ಹೇಳಿದ್ದು ನಿನಗೆ? ಹೋಗ್ಬಿಟ್ಟು ನಿನಗೆ ಅಲ್ಲಿ ದುಡ್ಡೆಲ್ಲ ಕೊಟ್ಬಿಟ್ಟು ಬಾ ಅಂತ ಹೇಳ್ಬಿಟ್ಟು ನಿನಗೆ. ಅಲ್ಕ ನನ್ನ ಮಗನೇ, ಇಲ್ಲೇ ಬಿದ್ದಿರ್ಬೇಕು ನೀನು ಈಚೆ ಕಡೆ. ನೀನು ಕಂತ್ರಿ ಒಳಗಡೆಗೆ ಬಂದೆ ಅಂದರೆ ಕೈ ಕಾಲು ಎರಡು ಮುರ್ತು ಹಾಕ್ಬಿಡ್ತೀನಿ. 10 ಲಕ್ಷ ರೂಪಾಯಿ ಹಾಳು ಮಾಡಿ ಬಿಸಾಕ್ಬಿಟ್ಟಿದ್ದೀಗಲ್ಲ ನೀನು. ಇವತ್ತು ನಮ್ಮಪ್ಪ ಬಂದ್ಬಿಟ್ಟು ಹೇಳ್ದಾಗೇನೇ ಗೊತ್ತಾಗಿದ್ದು, ಅಡಿಕೆ ತೆಂಗು ಎಲ್ಲ ಮಾರಾಕ್ಬಿಟ್ಟಿದ್ದೀಗ ಅಂತ ಹೇಳ್ಬಿಟ್ಟು. ಅಲ್ಲಿ ಗಂಟ ಅಡಿಕೆ ತೆಂಗು ವಿಷಯ ನನಗೆ ಗೊತ್ತೇ ಇರಲಿಲ್ಲ. ಏನು ನಿಮ್ಮ ಅಪ್ಪನ ದುಡ್ಡು ಅಂತ ಅನ್ಕೊಬಿಟ್ಟಿದ್ದೀಗಲ್ಲ ನೀನು. ನಿಮ್ಮ ಅಪ್ಪ ಸಂಪಾದನೆ ಮಾಡಿದ್ದ ನಿನಗೆಲ್ಲ ಮಾರ್ಗಿರ್ ಮಾಡೋಕ್ಕೆ. 10 ರೂಪಾಯಿ ಸಂಪಾದನೆ ಮಾಡೋಕ್ಕೆ ಯೋಗ್ಯತೆ ಇಲ್ಲ, ಆದರೆ 10 ಲಕ್ಷ ರೂಪಾಯಿ ಕಳೆದ್ಬಿಟ್ಟು ಬತ್ತೀಯಲ್ಲ ನೀನು. ಎಂಥವ್ನಿರ್ಬೇಡ ಹೇಳು. ಹಾಕವ ಈ ಬೇವರ್ಸಿಗೆ ಹಾಕವ ಸರಿಯಾಗಿ ಹಾಕು. ಇವನು ಅಲ್ಲ ಕಣಲ್ಲ, ಒಬ್ಬ ಹೆಂಡತಿ ಜೊತೆ ಅಂತೂ ಅಲ್ಲಿ ಬಾಳಕ್ಕಾಗಲಿಲ್ಲ. ಅವಳೇನೇ ಕಿತಾಪತಿ ಹೆಂಗ್ಸವಳು. ಕಿತಾಪತಿ ಹೆಂಗ್ಸ ಜೊತೆ ಬಾಳಕ್ಕಾಗಲ್ಲ ಬಿಡು ಅಂತ ಹೇಳ್ಬಿಟ್ಟು ಹೆಂಗೋ ಒಳ್ಳೆ ಮಗ ಸಿಕ್ಕೈತೆ. ಸಂದಾಗ ಬಾಳ್ಕೊಂಡು ಹೋಗ್ ಮಗ ಅಂತ ಗಿಣಿಗೆ ಹೇಳ್ದಂಗೆ ಹೇಳಿದೀನಿ ನೀನು. ಗಿಣಿಗೆ ಹೇಳ್ದಂಗೆ ಹೇಳಿದ್ರು ಬೊಡ್ಡ ಇದ ಇಂಥ ಕೊಂತ್ರಿ ಕೆಲಸ ಮಾಡಕೊಂಡಿದ್ಯೆ. ದುಡ್ಕೊಂಡ್ರೆ ಕಣ್ ತಿರುಗ್ತವೆ ಅಂತ ಕೇಳಿದ್ದೆ, ನೋಡಿರ್ಲಿಲ್ಲ. ನೀನು ನೋಡಿದ್ಮೇಲೆ ಗೊತ್ತಾಯ್ತು ಕಣ್ಲ ನಿನಗೆ ಎಷ್ಟು ಕಣ್ ತಿರುಗ್ತಾಯ್ತು ನಿನಗೆ. ಗಿರ 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 ಅಂತ ಹೇಳ್ಬಿಟ್ಟು. ಯವ್ವ 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 ನಾನ್ ಸತ್ತೆ. ಸಾಯಿ ಬಡ್ಡಿ ನನ್ನ ಮಗನೇ. ಅಮ್ಮ ಬಿಡಮ್ಮ, ಇನ್ನೊಂದು ಕಿತ್ತ ಹಿಂಗ್ ಮಾಡಕ್ಕಿಲ್ಲ ಬಿಡಮ್ಮ. ಯವ್ವ ಅಮ್ಮ, ಇವಳು ಕಾಲ್ ಕೆಳಗಡೆಗೆ ಬೀಳ್ಸಿದೀಗಲ್ಲಮ್ಮ ನಾನು. ಇದು ಎಂಟಿ ಕಾಲಕ್ಕೆ ಬಿದ್ರು ನಿನಗೇನು ದರಿದ್ರ ಬರಕಿಲ್ಲ ಬಿಡು. ಪಾಪ ಮಗ ನನ್ನ ಗಂಡ ಅಂತ ಬೆಳಗ್ಗೆಯಿಂದ ಸಂಜೆ ಗಂಟನೂ ಅಲ್ಲಿ ಅಡುಗೆ ಮಾಡ್ಕೊಂಡು ಪಾತ್ರೆ ತೊಳ್ಕೊಂಡು ಮುಸ್ರೆ ತೊಳ್ಕೊಂಡಿದ್ರೆ ನೀನಿಂತ ಕೊಂತ್ರಿ ಕೆಲಸ ಮಾಡ್ತಾ ಇದ್ದೀಗಲ್ವಾ. ಕೂಳು ಹಾಕಕ್ಕಿಲ್ಲ. ನೋಡ್ತಾ ಇರು, ನಾನು ಇಷ್ಟು ದಿನ ಮನೆ ಬಿಟ್ಬಿಟ್ಟು ಹೋಯ್ತಾ ಇದ್ದೆ ಟ್ರಿಪ್ಪಿಗೆ ಫೋನ್ಕೊಂಡು ನನ್ನ ಮಗನಿ. ಇನ್ಮ್ಯಾಲೆ ಇಲ್ಲೇ ಬಿದ್ದಿರ್ತೀನಿ. ಅದೇನು ಮಾಡ್ತೀಗೋ ಮಾಡ್ಲಾ, ನಾನು ನೋಡೇ ಬಿಡ್ತೀನಿ. ಅದೇನು ಮಾಡ್ತೀಗೋ ನಾನು ಕಣ್ಣಾರೆ ಏನಿಯ ನೋಡ್ತೀನಿ. ನೀನು ಅಲ್ಕ ಬೇವರ್ಸಿ ಕೆಲಸಗಳೆಲ್ಲನೂ ನನಗೂ ಗೊತ್ತಾಯ್ತವೆ. ನೋಡಲೇಬೇಕು ಸೊಸೆ. ಈ ಬೇವರ್ಸಿ ಕೂಳು ಹಾಕಕ್ಕೆ ಹೋಗ್ಬೇಡ. ಬಿದ್ದಿರ್ಲಿ ನನ್ನ ಮಗ ಹಿಂಗೇನೆಯ. ಇವನು ಕೂಳಾಕೋದು ದಂಡನೇನೆ. ನನ್ನ ಮಗಂಗೆ 10 ಲಕ್ಷ ಕಷ್ಟಪಟ್ಕೊಂಡು ಹೆಂಗೋನು ಎಲ್ಲ ಜೀವನ ಮಾಡ್ತಿರ್ತಾರೆ. 10 ಲಕ್ಷದಾಗೆ ವರ್ಷ 2 ವರ್ಷ ಜೀವನ ಮಾಡ್ಬೋದು. ಅಂಥದ್ರಾಗೆ ಒಂದು ದಿನ ಕಳೆದಿದ್ದೀನಿ ಅಂತ ಹೇಳೋಕ್ಕೆ ನಾಚಿಕೆ ಆಗಲ್ಲ. ಇಷ್ಟು ಜವಾಬ್ದಾರಿ ಇಲ್ದಿರೋ ನನ್ನ ಮಗನ ಜೊತೆ ಇರೋದಕ್ಕಿನ್ನ ನಾನು ಇವನ ಜೊತೆ ಎಲ್ದಿದ್ದಂಗೆ ಒಬ್ಬಳೇ ಇರೋದೇನೆ ಎಷ್ಟೋ ವಾಸಿ ಅಂತ ಅನ್ನಿಸ್ತತೆ. ಕಂತ್ರಿ ಊಟ ಗೀಟ ಏನೂ ಹಾಕಲ್ಲ, ಬಿದ್ದ ಸಾಯಿ ಇಲ್ಲೇನೇನೆ. ನೀನು ನೋಡ್ತಿದ್ರೇನೆ ಮೈ ಉರಿತೈತೆ. ಏನೋ ಬಿಡು ಒಳ್ಳೆನಾಗವನೆ ಅಂದರೆ ದುಡ್ಡು ನೋಡಿದ ತಕ್ಷಣ ಹಿಂಗೆ ತಲೆ ತಿರುಗ್ಬಿಡ್ತಾ. ಅವನು ಯಾವನೋ ಹೇಳಿದ್ನಂತೆ ಕೊಟ್ಟು ಅಂತ ಇವ್ನು ಕಟ್ಬಿಟ್ಟಂತೆ. ಮತ್ತು ನಾನು ಹೇಳ್ತಾ ಇದ್ದೀನಲ್ಲ, ನೀನು ಉದ್ಧಾರ ಆಗಿದ್ದೆ. ನೀನು ಉದ್ಧಾರ ಆಗೋದನ್ನ 1000 ಹೇಳ್ತೀನಿ, ಒಂದು ಕೇಳಿಸ್ಕೊಂಡು ಉದ್ಧಾರ ಆಗಕ್ಕಿಲ್ಲ. ಇಂಥ ಅಲ್ಕ ಕೆಲಸದ ಮಾತ್ರ ಗಮನ ಚೆನ್ನಾಗಿ ಬಂದ್ಬಿಡ್ತದಲ್ವ ನಿಂಗೆ. ಬೊಡ್ಡ ಇದ್ದೆ ನಿನಗೆ ಗೊತ್ತತೆ ನೋಡಿ ನನಗೆ ಬಾಯಿಗೆ. ಅತ್ತೆ ಈ ನನ್ನ ಮಗ ಉದ್ಧಾರ ಆಗಕ್ಕಿಲ್ಲ ಕಣತ್ತೆ. ಇವನು ತೆಗ್ದು ಎತ್ತಿ ಹೆಸರು ಈಚೆ ಕಡೆಗೆ ಹೋಗಿಲ್ಲ, ನಾವು ಹೋಗಿ ಸಾಯ್ಲಿ ಅತ್ತಗೆ. ಅಯ್ಯೋ ಅಯ್ಯೋ ಅಯ್ಯೋ, ಯಾಕ್ಲಾ ಹಿಂಗೆ ಹೊಟ್ಟೆ ಉರಿಸ್ತಿಗೆ? ಯಾಕ್ಲಾ ಏನ್ಲ ಬಂದೈತೆ ನಿನಗೆ? ಚಿಂದಂತ ಎಂಡ್ರು ಸಿಕ್ಕವಳೆ. ಸೂಪರ್ ಆಗಿರೋ ಎಂಡ್ರು. ಅವಳನ್ನ ಬಿಟ್ಬಿಟ್ಟು ಇದು ಯಾಕ್ಲಾ ಇಂಥ ಕಂತ್ರಿ ಆಟ ರೇಸು ಪಾಸು ಅಂತ ಓಡಾಡ್ತಿದ್ದೀಗೆ? ಯಪ್ಪ ನೀನು ಇಂಥ ಕಂತ್ರಿ ಕೆಲಸ ಮಾಡ್ತಿದ್ದೀಗ ಅಂತ ದೇವ್ರನೇ ಮಗ ನನಗೆ ಗೊತ್ತಿರಲಿಲ್ಲ. ಈಗಲೇ ಏನೇ ಗೊತ್ತಾಯ್ತಿರ ನೀನು ಇಂಥ ಕಂತ್ರಿ ಕೆಲಸ ಎಲ್ಲನೂ ಮಾಡ್ತಾ ಇದ್ದೀಗ ಕಂತ್ರಿ ನನ್ನ ಮಗ ಅಂತ ಹೇಳ್ಬಿಟ್ಟು. ಏನು ಬಂದಿರೋದ್ಲ ನಿಂಗೆ ದೊಡ್ಡಪ್ಪ ನಿನಗೆ? ಹೇಳು, ನೀನು ತಿರುಪೆ ಸೊಕ್ಕಿ ಕಲ್ತ್ಬಿಟ್ಟ ನೀನು ನಿಮ್ಮ ಅಪ್ಪನಂಗೇನೇನಿಯ? ಹೇಳು. ಬಂಗಾರಮ್ಮನ ಮಗಳು ಹೆಂಗೋ ಡೈವರ್ಸ್ ಕೊಟ್ಟವಳೆ. ಅವ್ರ ಕಾಟ ಇಲ್ಲ, ಇನ್ನು ನೆಮ್ಮದಿಗಿದ್ದಾರೆ ಅಂತ ಅನ್ಕೊಂಡ್ರೆ ಶನಿ ಮುಂಡೆ ಥರ ನಿನ್ನ ಕಾಟ ಶುರುವಾಗೋಗ್ಬಿಡ್ತಲ್ಲ ನನಗೆ. ಏನು ಮಾಡೋದು? ನೋಡು, ಇವಾಗ ಹುಡುಗಿ ನೀನು ಏನನ್ನ ತೆಗೆದು ಈಚೆ ಕಡೆಗೆ ಹಾಕೋದು ನೀನು ಎಂಡ್ರು ಅಂದರೆ ಬೀದಿ ಪಾಲಾಗೋಯ್ತೀಯ ಕಣ ಮಗ, ಬೀದಿ ಪಾಲಾಗೋಯ್ತೀಯ. ಇನ್ನು ಇಷ್ಟು ಹೇಳಿದ್ರೆ ನಿಂಗೆ ಬುದ್ಧಿ ಬರ್ತದೆ ಏನೋ ಹಾಕಣೆ. ನೀನು ಹಣೆ ಬರೋದಾಗ ನೀನು ಹಾಳಾಗಿ ಹೋಗ್ಬೇಕು ಅಂತ ಬರೀದ್ರೆ ಹಾಳಾಗೆ ಹೊಂಟೋಗ್ಬಿಡ್ಕಂಡು ಮಗ, ಹಾಳಾಗಿ ಹೊಂಟೋಗ್ಬಿಡು. ನಾನು ನಿನಗಿನ್ನೇನು ಹೇಳಕ್ಕೆ ಬರೋಕ್ಕಿಲ್ಲ. ನಿನಗೆ ಇಷ್ಟಾದರೂ ನಿಂಗೆ ಅರ್ಥ ಆಗಲಿಲ್ಲ ಅಂದರೆ ನಾವು ಏನು ಬಡ್ಕೊಂಡು ಸಾಯನ್ ಹೇಳು.
ಅಯ್ಯೋ ಬಿಡಮ್ಮ, ಏನೋ ಒಂದೇ ಒಂದು ಚಿಕ್ಕ ತಪ್ಪು ಮಾಡಿದ್ದಕ್ಕೆ ಹೆಂಗ್ ಹಿಡ್ಕೊಂಡು ಜಾಡಿಸ್ತಿದ್ಯಾ? ಅವಳಿಗಿನ್ನ ಶನೆ ನೀನೇ ಜಾಡಿಸ್ತಾ ಇದ್ದೀಗ. ಅವಳನ್ನ ಹೆಂಗೋ ನಾನು ನೈಸ್ ಮಾಡ್ಬಿಟ್ಟು ಐಸ್ ಮಾಡಿ ಐಸ್ ಇಕ್ಬಿಟ್ಟು ನೈಸ್ ಮಾಡ್ತೀನಿ, ನೀನು ಸುಮ್ಮನಿರು. ನೀನು ಒಸಿ ಸಮಾಧಾನ ಮಾಡ್ಕ. ನೀನೇ ಒಸಿ ಐಸ್ ನಾನು ಇಕ್ತೀನಿ ಅವಳಿಗೆ ಹೆಂಗೋನುವೆ. ನೀನು ಯಾಕೆ ತಲೆ ಕೆಡಿಸ್ಕೊಂತೀಗ? ನೀನೇ ಜೋರು ಮಾಡ್ಬಿಟ್ಟು ಹೊಡಿತಿರೋದು. ಅವಳು ಹೆಂಗೋ ಸುಮ್ಮನೆ ಹೋಗ್ಬಿಟ್ಟು ನೈಸ್ ಮಾಡಿದ್ರದಾಗೆ ಸುಮ್ಮನೆ ಆಗಿರೋಳು. ನೀನು ನೋಡು ಏನು ದೊಡ್ಡದಾಗೆ ಒಳ್ಳೆ ಪೂಲಂದೇವಿ ಆಡ್ದಂಗೆ ಆಡ್ತಾ ಇದ್ದೀಗ ನೀನು. ನನಗೆ ಸುಮ್ಮನೆ ಸಿಟ್ಟಿಸ್ಬೇಡ, ನೀನು ಹೋಗು. ನಾನು ಹೆಂಗೋ ನಾನು ಹೆಂಡ್ತಿನ ಸಮಾಧಾನ ಮಾಡ್ಕೊತೀನಿ. ಅಯ್ಯಯ್ಯಪ್ಪ, ನಿಂದೇನೇ ಜಾಸ್ತಿ ಆಯಿತು. ನೀನೇನೇ ಜೋರಾಗಿ ಹೊಡೆದಾಡ್ಕೊಂಡು ಬಡ್ದಾಡ್ಕೊಂಡಂಗೆ ಮಾಡ್ತಿದ್ದೀಗ ನೀನು. ಏ ಸುಮ್ಮನೆ ಬಿಡಮ್ಮ ಕೈನ. ಕೈ ಕಾಲು ಮೊಣಕಾಲೆಲ್ಲ ಮುರಿದೋಗ್ಬಿಟ್ವು ನನಗಂತೂನುವೆ. ಅಯ್ಯೋ ಯಪ್ಪ! ನಾವು ಗಂಡ ಹೆಂಡತಿ ಸಮಸ್ಯೆನ ನಾನು ಹೆಂಗೋ ಪರಿಹಾರ ಮಾಡ್ಕೊತೀನಿ ಕಣಮ್ಮ. ನೀನು ಯಾಕೆ ಟೆನ್ಷನ್ ತಗತ್ತೀಯ? 10 ಲಕ್ಷ ರೂಪಾಯಿ ಕಳ್ದಿದ್ದೀನಿ ಒಂದ್ಕಿತ ಗೊತ್ತಾಯ್ತಾನೆ. ಹೋಯ್ತು ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಕುದುರೆ ನಂಬಿಟ್ಟು ಕೊಟ್ಬಿಟ್ಟು ಮೋಸ ಹೋಗ್ಬಿಟ್ಟೆ ಕಣಮ್ಮ. ಚೆನ್ನಾಗಿರೋದು ಕೊಟ್ಟಿದ್ರೆ ಇನ್ನೂ ಬಂದಿರೋದೇನೋ ಕಾಸು. ಅಯ್ಯೋ ಬೊಡ್ಡಿ ನನ್ನ ಮಗನೇ, ಇಷ್ಟಾದ್ರೂ ಇನ್ನೂ ಚೆನ್ನಾಗಿರೋದು ಕೊಟ್ಟಿದ್ರೆ ಬಂದ್ಬಿಡೋದಂತೆ, ಇವನು ಕಾಸು ಬಂದ್ಬಿಡೋದಂತೆ. ಅಯ್ಯೋ ನಿನ್ನ ಮಕ ಮುಚ್ಚ. ಯವ್ವ ಯವ್ವ ನಾನು ಸತ್ತೆ. ಸಾಯಿ, ಕೂಳು ನೀರು ಇಲ್ದಂಗೆ ಸಾಯ್ಬೇಕು. ನೀನು ಹೆಂಡ್ತಿ ಅಂತೂ ಕೂಳಾಕಿಲ್ಲ ಇನ್ನ, ಸಾಯ್ತೋಗ್ಬಿಡತಾಯಿ. ಇನ್ನೇನು ಮಾಡ್ತೀಯ? ಬದುಕಿದ್ಬಿಟ್ಟು ಸಾಯಿ. ಕೂಳು ನೀರು ಏನು ಹಾಕಲ್ಲ, ಸೊಳಿನಾಗಿ ಇಲ್ಲಿ ಬಿದ್ದಿರೋ ಅವಾಗ ಗೊತ್ತಾಯ್ತದೆ. ವಾಹ್! ಇವರೆಲ್ಲ ಮನುಷ್ಯರು ರಾಕ್ಷಸರು ಹಿಂಗೆ ಹೊಡೆದ್ಬಿಟ್ರಲ್ಲ. ನಾನು ಹೆಂಗೋ ಎಲ್ಲ ಹೇಳಿ ಹೆಂಗೋ ನನ್ನ ಹೆಂಡ್ತಿಗೆ ಒಪ್ಪಿಸ್ತಿದ್ದೆ. ಆದರೆ ನಮ್ಮಮ್ಮ ಬಂದ್ಬಿಟ್ಟು ಎಲ್ಲ ಹಾಳು ಮಾಡಾಕ್ಬಿಡ್ತಲ್ಲ. ಥು, ಇವಳಿಗಿನ್ನ ನಮ್ಮ ಅಮ್ಮಂಗಿನ್ನೂ ಹೆಂಗೋ ಬಂಗಾರಮ್ಮನೂ ಮಗಳೇನಿಯ ಸಂದಾಕಿದ್ರು. ಆ ಬಂಗಾರಿ ಮಗಳು ನಾನು ಎಷ್ಟು ಇಷ್ಟಪಡ್ತಾ ಇದ್ಲು ಅಂದರೆ, ಅಯ್ಯೋ ರೀ ರೀ ಅಂತ ಹೇಳ್ಬಿಟ್ಟು ಯಾವಾಗೂ ನಾನು ಹಿಂದೆ ನೀನಿಯ ತಿಳ್ಕೊಳು. ಒಂದು ದಿನಕ್ಕೂ ನಾನು ಎಂದು ಹಿಂಗೆಲ್ಲ ಜಾಡ್ಸು ಅದ್ಯತ್ ಪಡೆಯೋದೆಲ್ಲ ಶಾನೆ ಮಾಡೇ ಇಲ್ಲ. ಏನೋ ಹೊಸಿ ಕೋಪ ಬಂದಾಗ ಒಂದು ಚೂರೇ ಚೂರು ಬೈಯೋಳು ಅಷ್ಟೇ ನೀನಿಯ. ಆದರೆ ಇವರು ನಾಯಿ ಹೊಡೆದಂಗೆ ಹೊಡೆದ್ಬಿಟ್ರೆ ನನಗೆ ಕೈಯೆಲ್ಲ ಹಿಡ್ಕೊಬಿಟ್ಟೈತೆ. ವಾಪಸ್ ಕೆಳಗಡೆ ಇಳ್ಸೋಕ್ಕೂ ಆಯ್ತಿಲ್ಲ. ಮೂಳೆ ಲಟ 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 ಅಂತದೆ ಅನ್ನಿಸ್ತದೆ. ಥು, ಅವಳೇ ಚೆನ್ನಾಗಿದ್ಲು. ಏನೋ ದುಡ್ಡು ಐತೆ ಖರ್ಚು ಮಾಡ್ಬೋದು ಅಂತ ಅಂದ್ಕೊಂಡ್ರೆ ದುಡ್ಡು ನನಗೆ ಸಿಗೋದು ಇಲ್ಲ, ಇವ್ರು ಕೊಡೋದು ಇಲ್ಲ ಅಂತೇಳ್ಬಿಟ್ಟು ಇವಾಗ ಸಂದಾಗ ಗೊತ್ತಾಯ್ತಲ್ಲ. ಯಪ್ಪ, ಆಯ್ತಾ ಇಲ್ಲ. ನನ್ನ ಕೈಲಿ ಆಯ್ತಿಲ್ಲ ಇವ್ರು ಕಾಟ ಸಹಿಸ್ಕೊಳಕ್ಕೆ. ಅಯ್ಯೋ ಕೈ ಹೆಂಗೆ ಎತ್ತು ಬಾಮ. ಹೊಡೆಯ ತನಕ ಹೊಡೆದ್ಬಿಟ್ಟು ಎಲ್ಲ ಹೇಳಾಗೋಗ್ಬಿಟ್ರಮ್ಮ ನೀವು. ಎತ್ತು ಬರ್ರಮ್ಮ, ಸೊಂಟ ಹಂಗೆ ಹಿಡ್ಕೊಬಿಟ್ಟೈತೆ. ಆಯ್ತಿಲ್ಲ ನನಗೆ. ಅಯ್ಯೋ ಎಲ್ಲೋದ್ರಪ್ಪ ಇವರು.